ನಮಸ್ಕಾರ ಸ್ನೇಹಿತರೆ, ನಮ್ಮ ಉತ್ತರ ಕರ್ನಾಟಕ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ರಾಜ್ಯದ ಪಿಂಚಣಿದಾರರಿಗೆ ಸರ್ಕಾರದಿಂದ ಒಂದು ಪ್ರಮುಖವಾದ ಸುದ್ದಿ ಹೊರಬಿದ್ದಿದೆ. ಕಳೆದ ಕೆಲವು ತಿಂಗಳಿಂದ ನಿಂತು ಹೋಗಿದ್ದ ಪಿಂಚಣಿ ಹಣ ಈಗ ಬಿಡುಗಡೆಯಾಗುತ್ತಿದ್ದು, ಹಲವರ ಖಾತೆಗೆ 3 ತಿಂಗಳ ಹಣ ಒಟ್ಟಿಗೆ ಜಮೆಯಾಗುವ ಸಾಧ್ಯತೆ ಇದೆ. ಈ ಬಗ್ಗೆ ಸಂಪೂರ್ಣ ವಿವರವನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ವಿಡಿಯೋ ಸಂಪೂರ್ಣವಾಗಿ ನೋಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಿರಿಯ ನಾಗರಿಕರು, ವಿಧವೆಯರು ಹಾಗೂ ವಿಕಲಚೇತನರ ಪಿಂಚಣಿ ಖಾತೆಗಳನ್ನು ಸರ್ಕಾರ ಇತ್ತೀಚೆಗೆ ಮರುಪರಿಶೀಲನೆ ನಡೆಸುತ್ತಿದ್ದು, ರಾಜ್ಯದಲ್ಲಿ ಸುಮಾರು 83 ಲಕ್ಷ ಫಲಾನುಭವಿಗಳಿದ್ದು, ಅದರಲ್ಲಿ 24 ಲಕ್ಷ ಹೆಚ್ಚು ಅನುಮಾನಾಸ್ಪದ ಖಾತೆಗಳು ಕಂಡು ಬಂದಿದ್ದರಿಂದ ಸುಮಾರು 18 ಲಕ್ಷಕ್ಕೂ ಅಧಿಕ ಜನರ ಪಿಂಚಣಿಯನ್ನು ತಾತ್ಕಾಲಿಕವಾಗಿ ತಡೆಹಿಡಿಯಲಾಗಿತ್ತು. ಇದು ಶಾಶ್ವತ ರದ್ದತಿಯಲ್ಲ, ಕೇವಲ ದಾಖಲೆಗಳ ಪರಿಶೀಲನೆಗೆ ಬ್ರೇಕ್ ನೀಡಲಾಗಿತ್ತು. ನಿಂತು ಹೋದ ಪಿಂಚಣಿ ಪಡೆಯಲು ಏನು ಮಾಡಬೇಕು? ನಿಮ್ಮ ಪಿಂಚಣಿ ಹಣ ನಿಂತಿದ್ದರೆ ಗಾಬರಿಯಾಗುವ ಅಗತ್ಯವಿಲ್ಲ. ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ 32,000ಕ್ಕಿಂತ ಕಡಿಮೆಯಾಗಿರಬೇಕು. ಆದಾಯ ಪತ್ರದ ಅವಧಿ ಮುಗಿದಿದ್ದರೆ ತಕ್ಷಣ ನವೀಕರಿಸಿ. ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಮತ್ತು NPCI ಮ್ಯಾಪಿಂಗ್ ಕಡ್ಡಾಯವಾಗಿ ಆಗಿರಬೇಕು. ಹತ್ತಿರದ ನಾಡ ಕಚೇರಿ, ಸೇವಾ ಸಿಂಧು ಕೇಂದ್ರ ಅಥವಾ ತಾಲೂಕು ಕಚೇರಿಗಳಿಗೆ ತೆರಳಿ ಈ KYC ಪೂರ್ಣಗೊಳಿಸಿರಿ. ಖಾತೆಗೆ ಎಷ್ಟು ಹಣ ಬರುತ್ತದೆ? ದಾಖಲೆಗಳು ಸರಿಯಾಗಿದ್ದರೆ ಹಳೆಯ ಬಾಕಿ ಹಣವು ಸೇರಿ ಒಟ್ಟಿಗೆ ಖಾತೆಗೆ ಬರಲಿದೆ. ಹಿರಿಯ ನಾಗರಿಕರಿಗೆ ತಿಂಗಳಿಗೆ 1200ರಂತೆ 3 ತಿಂಗಳ ಬಾಕಿ ಸೇರಿ 3,600 ರೂಪಾಯಿ ಜಮೆಯಾಗಬಹುದು. ವಿಕಲಚೇತನರಿಗೆ ಶೇಕಡಾವಾರು ಆಧಾರದ ಮೇಲೆ 1,400ರಿಂದ 2,000ರಂತೆ ಒಟ್ಟು 6,000 ವರೆಗೆ ಪಡೆಯಬಹುದು. ವಿಧವಾ ವೇತನ ಹಾಗೂ ಗೃಹಲಕ್ಷ್ಮಿ ಎರಡೂ ಯೋಜನೆಗಳ ಬಾಕಿ ಹಣ ಸೇರಿ 4,000ರಿಂದ 8,000 ವರೆಗೆ ಜಮಾ ಆಗುವ ಸಾಧ್ಯತೆ ಇದೆ. ಸರ್ಕಾರವು ಹಣವನ್ನು ಹಂತ ಹಂತವಾಗಿ ಜಿಲ್ಲಾವಾರು ಬಿಡುಗಡೆ ಮಾಡುತ್ತಿದೆ. ಆದ್ದರಿಂದ ಎಲ್ಲರ ಖಾತೆಗೆ ಒಂದೇ ದಿನ ಹಣ ಬರುವುದಿಲ್ಲ. ನಿಮ್ಮ ಬ್ಯಾಂಕ್ ಖಾತೆಯ SMS ಗಮನಿಸುತ್ತೀರಿ ಹಾಗೂ ಪಾಸ್ಬುಕ್ ಅಪ್ಡೇಟ್ ಮಾಡಿಸಿಕೊಳ್ಳಿ. ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಹಿರಿಯರೊಂದಿಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಸಿಗೋಣ. ಧನ್ಯವಾದಗಳು.